ಬಾಗಲಕೋಟೆ ರಬಕವಿ ಬನಹಟ್ಟಿ ತಾಲೂಕಿನ ತೇರದಾಳ ಪಟ್ಟಣದಲ್ಲಿ ಮನೆಯೊಳಗಡೆ ಕೊಳಚೆ ನೀರು ನುಗ್ಗಿಬಿಟ್ಟಿದೆ. ವಾರ್ಡ್ ನಂಬರ್ 23ರಲ್ಲಿ ಕಳೆದ 8 ದಿನಗಳಿಂದಲೂ ಕೂಡ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಸ್ವಚ್ಛತೆ ಮಾಡ್ತಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. ಚರಂಡಿ ನೀರು ಪ್ರತಿನಿತ್ಯ ಮನೆಗಳ ಒಳಗಡೆ ಬರ್ತಾ ಇರೋದ್ರಿಂದ ಸಾಂಕ್ರಾಮಿಕ ಕಾಯಿಲೆಗಳ ಆತಂಕ ಹೆಚ್ಚಾಗ್ಬಿಟ್ಟಿದೆ. ಇದರಿಂದ ಆಸ್ಪತ್ರೆಗೆ ದಾಖಲಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಇತ್ತ ಕಡೆ ಗಮನ ಹರಿಸಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕಿನ ಬೇಗಾರು ಸಮೀಪ ಮಲೆನಾಡು ಗಿಡ್ಡ ತಳಿಯ ಹಸುಗಳನ್ನ ಕಳ್ಳ ಸಾಕಾಣಿಕೆ ಆರೋಪ ಕೇಳಿಬಂದಿದೆ. ಹಸುಗಳನ್ನು ಕದ್ದು ಸಾಗಿಸುವಾಗ ಹಿಂದೂ ಸಂಘಟನೆ ಕಾರ್ಯಕರ್ತರು ದಾಳಿ ನಡೆಸಿ ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ. ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಹಸುಗಳನ್ನು ಸ್ಥಳೀಯರು ದಾಳಿ ನಡೆಸಿ ರಕ್ಷಣೆ ಮಾಡಿದ್ದಾರೆ. ಆರೋಪಿಗಳನ್ನು ಪೊಲೀಸರಿಗೆ ಒಪ್ಪಿಸಿದ್ದು ಪೊಲೀಸರು ವಾಹನವನ್ನು ಸೀಸ್ ಮಾಡಿ ಗೋವುಗಳನ್ನು ರಕ್ಷಣೆ ಮಾಡಿ ಗೋಶಾಲೆಗೆ ಬಿಟ್ಟಿದ್ದಾರೆ. ಚಿಕ್ಕಮಗಳೂರಿನ ಎನ್ಆರ್ಪುರ ತಾಲೂಕಿನ ಅರಂಪಳ್ಳಿ ಸಮೀಪ ಕಾಡಾನೆ ಹಿಂಡು ಪ್ರತ್ಯಕ್ಷವಾಗಿದೆ. 7 ಕಾಡಾನೆಗಳ ಹಿಂಡು ರಸ್ತೆಯ ಸಮೀಪ ಬೀಡು ಬಿಟ್ಟಿದೆ. ಕಳೆದ 1 ತಿಂಗಳಲ್ಲಿ ಕಾಡಾನೆ ದಾಳಿಗೆ 2 ಬಲಿಯಾಗಿದ್ದಾರೆ. ಈ ಹಿನ್ನೆಲೆ ಕಾಡಾನೆಯನ್ನ ಸೆರೆ ಹಿಡಿಯೋದಕ್ಕೆ ಸ್ಥಳೀಯರು ಆಗ್ರಹಿಸಿದ್ದು ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡೋದಕ್ಕೆ ಸೂಚನೆ ನೀಡಿದರು. ಮರಿಯಾನೆ ಇರೋದಕ್ಕೆ ಪಟಾಕಿ ಹೊಡೆಯೋದು ಇಲ್ಲೊಂದು ಮುರಿತಾ ಇದೆ, ಅಲ್ಲಿ ನೋಡ್ತಾ ಇರ್ಬೇಡಿ, ಇಲ್ಲೊಂದು ಮುರಿತಾ ಇದೆ. ನೋಡಿದೆ ಪಟಾಕಿ. ಉಡುಪಿ ನಗರದ ಸೆಂಟ್ ಸಿಸಿಲಿಸ್ ಶಾಲೆಯ ಬಳಿ ಹೆಬ್ಬಾವು ಕಾಣಿಸಿಕೊಂಡಿದೆ. ಜನರನ್ನ ಆತಂಕಕ್ಕೆ ದೂಡಿದ್ದ ಹೆಬ್ಬಾವನ್ನ ಸ್ಥಳೀಯರಾದ ಡೆನಿಸ್ ಹಾಗೂ ಮೈಕಲ್ ಹೆಬ್ಬಾವು ಹಿಡಿದು ಪಂಜರದಲ್ಲಿ ಸುರಕ್ಷಿತವಾಗಿ ಇಡಲಾಯಿತು. ಬಳಿಕ ಅರಣ್ಯ ಇಲಾಖೆಯ ಗುರುರಾಜ್ ಕಾವರಾಡಿ ಅವರಿಗೆ ಒಪ್ಪಿಸಲಾಯಿತು. ಇದೀಗ ಹೆಬ್ಬಾವನ್ನ ಅರಣ್ಯ ಪ್ರದೇಶಕ್ಕೆ ಸುರಕ್ಷಿತವಾಗಿ ಬಿಡಲಾಗಿದೆ. ಉಡುಪಿಯ ಕುಂದಾಪುರ ತಾಲೂಕಿನ ಗಂಗೊಳ್ಳಿಯಲ್ಲಿ ಗೂಳಿ ಕಾಳಗ ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಮದವೇರಿದ ಗೂಳಿಗಳು ಅರ್ಧ ಗಂಟೆಗೂ ಹೆಚ್ಚು ಕಾಲ ಜಗಳ ಮಾಡಿಕೊಂಡಿದೆ. ಇದನ್ನು ಕಂಡು ವಾಹನ ಸವಾರರು ಹಾಗೂ ಪಾದಚಾರಿಗಳು ಭಯಭೀತರಾಗಿದ್ರು. ಬಳಿಕ ಪಂಪ್ಸೆಟ್ ಮೂಲಕ ನೀರು ಹಾಯಿಸಿ ಪಟಾಕಿ ಸಿಡಿಸಿ ಕಾಳಗವನ್ನು ತಪ್ಪಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಭಾರೀ ಕುತೂಹಲ ಕೆರಳಿಸಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷ ಸಿಎಸ್ ಷಡಕ್ಷರಿ ಮರು ಆಯ್ಕೆಗೊಂಡಿದ್ದಾರೆ. ಸಿಎಸ್ ಷಡಕ್ಷರಿ ಅವರಿಗೆ 507 ಮತಗಳು ಹಾಗೂ ಪ್ರತಿಸ್ಪರ್ಧಿ ಬಿಪಿ ಕೃಷ್ಣೇಗೌಡ ಅವರಿಗೆ 442 ಮತಗಳು ದೊರೆತಿದೆ. ಆ ಮೂಲಕ ಷಡಕ್ಷರಿ ಪ್ರತಿಸ್ಪರ್ಧಿಗಿಂತ 65ಕ್ಕೂ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ. ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದ ಹೊರವಲಯದಲ್ಲಿ ಹಾವು ಪ್ರತ್ಯಕ್ಷವಾಗಿದೆ. ತೋಟದಲ್ಲಿ ಹಾವನ್ನು ಕಂಡು ಸ್ಥಳೀಯರು ಭಯಭೀತಗೊಂಡರು. ತಕ್ಷಣ ಉರುಗ ರಕ್ಷಕ ಶಶಿಧರ್ ಹೂಗಾರ್ ಸ್ಥಳಕ್ಕೆ ಬಂದು ನಾಗರ ಹಾವನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಿ ತದನಂತರ ಸುರಕ್ಷಿತ ಪ್ರದೇಶಕ್ಕೆ ಹಾವನ್ನ ಬಿಟ್ಟಿದ್ದಾರೆ. ಬಾಂದ್ರಿ ಕರ್ನಾಟಕ ಲೋಕಸೇವಾ ಆಯೋಗವು ನಿನ್ನೆ ನಡೆಸಿದ ಕೆಎಎಸ್ ಶ್ರೇಣಿಯ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳ ನೇಮಕಾತಿ ಪರೀಕ್ಷೆಯಲ್ಲಿ ಮತ್ತೊಮ್ಮೆ ದೊಡ್ಡ ಎಡವಟ್ಟಾಗಿದೆ. ನಗರದ 4 ಪರೀಕ್ಷಾ ಕೇಂದ್ರಗಳಲ್ಲಿ
OMR ಶೀಟ್ ಸಂಖ್ಯೆ, ಅಭ್ಯರ್ಥಿಗಳ ನೋಂದಣಿ ಸಂಖ್ಯೆ, OMR ಶೀಟ್, ಪ್ರಶ್ನೆ ಪತ್ರಿಕೆ ನಡುವೆ ತಾಳೆಯಾಗದೆ ಪರೀಕ್ಷಾರ್ಥಿಗಳು ಗೊಂದಲಕ್ಕೆ ಒಳಗಾಗಿದ್ದಾರೆ. ಇದನ್ನ ಪ್ರತಿಭಟಿಸಿ ಕೆಲ ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲಿಲ್ಲ. ಅಲ್ಲದೆ ಮರು ಪರೀಕ್ಷೆಯಲ್ಲೂ ಇಂತಹ ಲೋಪಗಳು ಕಾಣಿಸಿಕೊಂಡ ಪರಿಣಾಮ ಇಡೀ ವ್ಯವಸ್ಥೆ ಬಗ್ಗೆ ಅಭ್ಯರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ OMR ಶೀಟ್ ನ ಬೇರೆ ಯಾರೋ ಬಂದಿದ್ದಾರೆ ಮತ್ತೆ OMR ಶೀಟ್ ಅವರೇ ಕಳಿಸಿರೋಂತ ಒಂದು ಶೀಟ್ ಕಳಿಸಿರ್ತಾರೆ. OMR ಶೀಟ್ ನಂಬರ್ ಬೇರೆ ಇರುತ್ತೆ, ಬುಕ್ಲೆಟ್ ನಂಬರ್ ಬೇರೆ ಇರುತ್ತೆ. ಯಾವ ನಂಬರಿಂದ ಬರ್ಬೇಕು ನಾವು ಕಾಲೇಜು ಎರಡನೇ ಪೇಪರ್ ಒಂದೇ ನಂಬರ್ ವಿಜಯಪುರದಲ್ಲಿ ಕೆಪಿಎಸ್ಸಿ ಸದಸ್ಯ MP ಹೆಗ್ಗಣ್ಣವರ್ ಜೊತೆ ಪರೀಕ್ಷಾರ್ಥಿಗಳು ವಾಗ್ವಾದ ನಡೆಸಿರುವ ಘಟನೆ ನಡೆದಿದೆ. ನೋಂದಣಿ ಸಂಖ್ಯೆ, OMR ಸಂಖ್ಯೆ ಅದಲು ಬದಲು ಆಗಿರುವುದಕ್ಕೆ ಪರೀಕ್ಷಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಕೆಪಿಎಸ್ಸಿ ಅವರಿಗೆ ಪರೀಕ್ಷೆ ನಡೆಸುವುದಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಈ ವೇಳೆ ಪರೀಕ್ಷಾ ಕೇಂದ್ರದ ಎದುರು ಗೊಂದಲದ ವಾತಾವರಣ ಕೂಡ ಸೃಷ್ಟಿಯಾಯಿತು. ಕೊನೆಗೆ ಪ್ರಶ್ನೆ ಪತ್ರಿಕೆ ಸಿರೀಸ್ ಸಂಖ್ಯೆಯಂತೆ OMR ಸಂಖ್ಯೆಯ ಸಿರೀಸ್ ತಿದ್ದುಪಡಿ ಮಾಡಿ ಪರೀಕ್ಷೆ ಬರೆಯುವಂತೆ ಸೂಚನೆ ಕೊಡಲಾಯಿತು. ತಿದ್ದುಪಡಿ ಮಾಡಿ ಪರೀಕ್ಷೆ ಬರೆದ್ರೆ ಹೇಗೆ ಮೌಲ್ಯಮಾಪನ ಮಾಡಲಾಗುತ್ತೆ ಅಂತ ಪರೀಕ್ಷಾರ್ಥಿಗಳು ಪ್ರಶ್ನೆ ಮಾಡಿದ್ರು. ಡಿ ವರ್ಷನ್ ಕೊಟ್ಟಿದ್ದಾರೆ, ಕಾರ್ಡ್ ಹಾಕಿ ಡಿ ವರ್ಷನ್ ಹಾಕಿದ್ದೀವಿ. ಇಲ್ಲಿನೂ ಮಾಡಕ್ಕೆ ಲಾಯಕ ಇಲ್ಲ ನೀವು ಸುಮ್ಮನೆ 10 ಜನ ಇದನ್ನ ಮಾಡಿದ್ದಾರೆ. ಬನ್ನಿ ಸರ್ ನೋಡಿ, ರಾಂಗ್ ಇನ್ಫಾರ್ಮೇಶನ್ ಕೊಡಲ್ಲ ಸರ್. ನಮ್ಮ ಸರ್ ಈಗ ನಾವು ಎಕ್ಸಾಮ್ ಮಾಡಿದ್ರೆ ರಾಯಚೂರಿನ ಸಿರಿವಾರದ ಕವಿತಾಳ ಪಟ್ಟಣ ಅಪರೂಪದ ಭಾವ್ಯತೆಗೆ ಆ ಘಟನೆಗೆ ಸಾಕ್ಷಿಯಾಗಿದೆ. ಅಯ್ಯಪ್ಪ ಮಾಲಾಧಾರಿಗಳಿಗೆ ಮುಸ್ಲಿಂ ಮನೆಯಲ್ಲಿ ಪ್ರಸಾದ ಬಡಿಸಲಾಗಿದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಕಾರ್ಯಕ್ರಮ, ಆ ತರದ ದೃಶ್ಯಗಳು ನೋಡೋದಕ್ಕೆ ಸಿಕ್ಕಿದೆ. ಹಾಗಾಗಿ ಜನ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಳೆದ 3 ವರ್ಷಗಳಿಂದ ಅಯ್ಯಪ್ಪ ಮಾಲಾಧಾರಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಗ್ತಾ ಇದೆ. 10ಕ್ಕೂ ಹೆಚ್ಚು ತರಹದ ಅಡುಗೆ ತಯಾರಿಸಿ ಪ್ರಸಾದ ವಿತರಿಸಲಾಯಿತು. BA ಕರೀಂ ಸಾಬ್ ಮನೆಯಲ್ಲಿ ಅನ್ನ ಸಂತರ್ಪಣೆ ಮಾಡಿದ್ದು ನಾವೆಲ್ಲರೂ ಒಂದೇ ಅಂತ ಅವರು ಸಂದೇಶ ಕೊಟ್ಟಿದ್ದಾರೆ. ಮಾಲಾಧಾರಿಗಳಲ್ಲಿ ನೀಚತೆ ಇಲ್ಲದೆ ಸಮಭಾವ ಭಾವೈಕ್ಯತೆ